is our adventurous journey. ಟಿವಿ ಇಂದ ಮ್ಯೂಸಿಕ್ ಅವ್ರು ಕಾಪರೇಟ್ ಎಂಚ ಹೇಗೆ ನಾವು ಇವತ್ತು ಬಿಸ್ಲೆ ಘಾಟಿಗೆ ಬಂದಿದ್ದೇವೆ. ಏನ್ ಹೇಳ್ತೀರಿ ಶಣೈ ಮಾಮ್? ಸಂಜೆ 5 ಗಂಟೆಗೆ ಗುರುಬಾಯಿ ಅವರ ಹೊಸ ಇಗ್ನಿಸ್ ಅಲ್ಲಿ ನಾವು ಫಸ್ಟ್ ಟೈಮ್ ಫ್ರೆಂಡ್ಸ್ ಟ್ರಿಪ್ ಹೋಗ್ತಾ ಇರುವಂತದ್ದು. ಶಾಸ್ತ್ರಿ ಮಿಸ್ಸಿಂಗ್ ಅವರು ಇವತ್ತು ರಾತ್ರಿ ಕೊಟ್ಟಿಯೂರಿಗೆ ಹೋಗುವವರು, ಹಾಗಾಗಿ ನಮ್ಮ ಜೊತೆ ಜಾಯಿನ್ ಆಗಿಲ್ಲ ಅವರು. ಅವರನ್ನು ಒಂದು ಮನಸ್ಸಿನಲ್ಲಿ ನೆನೆಯುತ್ತಾ ಅವರು ಐಕ್ಯವಾಗಿ ನಮ್ಮ ಜೊತೆಯಲ್ಲಿ ಹಿಂದಿನ ಸೀಟಲ್ಲಿದ್ದಾರೆ. ಆದ ಕಾರಣ ಅವರು ಕೂಡ ಇದ್ದಾರೆ ಅಂತ ಅಂದುಕೊಳ್ತಾ ಈ ಬ್ಲಾಗ್ ಶುರು ಮಾಡುವ. ಜೈ ಶ್ರೀರಾಮ್ ಎಯು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅಚ್ಚಲು ಗರಡಕ. ನಮ್ಮ ಜೊತೆಯಲ್ಲಿ ಗುರುಬಾಯಿ ಹಾಗೂ ಶಣೈ ಮಾಮ ಅವರಿದ್ದಾರೆ. ನಾವು ಇವತ್ತು ಬಿಸ್ಲೆ ಘಾಟ್ ಬಂದಿದ್ದೇವೆ. ಸೊ ಬಿಸ್ಲೆ ಘಾಟ್ ಫುಲ್ ರೋಡ್ ಫುಲ್ ದಡಬಡ ಜರಿದು ನಾನು ಮಾರೆ ರಿಟರ್ನ್ ಪೋವಲ್ಯಾತ ರೋಡ್ ಒಂದು ಜರಿನೇ ಮುರಾನಿ ಮೋರಿ ಜಿಂಗಿಡೆ ಬರ್ತದೆ ಬರ್ಕ ಪಟ್ಲ ಬೆಟ್ಟ ಪೂರ ಪೋಯಿನ ಪಟ್ಲ ಬೆಟ್ಟದಲ್ಪ ಎನ್ನ ಫ್ರೆಂಡ್ ಒಂಜಿ ರೆಸಾರ್ಟ್ ಉಂಟು ಡೆಬ್ಬಿ ಸ್ಟೇ ಯಾರ ಪೇಮೆಂಟ್ ಉಂಟು ಪೋಡು ಶೋಕ್ ಆತು ಡಾಮರ್ ಪೂರ ಅದು ಡಾಮರ್ ಆಗಿದೆ ಅದು ನಮ್ಮ ಆನೆಗಿಲ ಬೈಕರ್ ಬಂದಾಗ ಇಂಚನೆ ಡಾಮರ್ ವಿಚಾರಲ್ಲಿ ಗಾಡಿ ಗುರ್ತಿಚ್ಚಿ ಯಾರ್ದನ ಅದ ಜಾರ್ದನ್ ಎಕ್ಸ್ಪಲ್ಸ್ ನೆಟ್ಲ ಈ ಸ್ಟೋನ್ ರೋಡ್ ಅಡ್ಡ ಸೂಪರ್ ಅಂದು ಕೊಟ್ಟೆ ಬೈಲಕ. ಸೊ ಒಂದು ಸಾಂಗ್ ಹಾಡುವ ಅಂತ ಒಂದು ಪ್ಲಾನ್ ಆಗ್ತಾ ಇದೆ. ಸೊ ಆ ಸಾಂಗ್ ಯಾವ್ದು ಅಂತ ನೀವು ಇವಾಗಲೇ ನೋಡಿ. ನೆಕ್ಸ್ಟ್ ಬರುವ ಕ್ಲಿಪ್ ನಮ್ದು ನಾವು 3 ಜನ ಹಾಡಿದಂತ ಸಾಂಗ್ ಫಾರ್ ದ ಫಸ್ಟ್ ಟೈಮ್ ಅಲ್ಲಿ. ಸೊ ಫ್ಯಾನ್ ಫಾಲೋಯಿಂಗ್ ನಂಗೆ ಇವರು ಇಬ್ರು ಕೂಡ ನಮ್ಮ ಜೊತೆಯಲ್ಲಿ ಹಾಡಿದ್ದಾರೆ. ಗ್ರೇಟ್ ಫ್ಯಾನ್ಸ್. ನಿನ್ನ ಕಡಲಲ್ಲಿ ಮುಳುಗಡೆಯಾಗಿದೆ ನಾವೇ ಬಿಟ್ಟ ದೋಣಿ. ನಿನ್ನೆಯ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಅವಳು ತುಂಬಾ ಮೌನಿ. ಮೊದಲಿನಿಂದ ಮೋಹಿಸುವೆನು ಮರಳಿ ಬಂದರೆ ಅವಳು. ನನಗೂ ಗೊತ್ತು ಅವಳು ಬರಳು ನನ್ನ ಸ್ವಪ್ನದಲು. ಹೃದಯದ ಕೋಟೆ ಒಳಗಡೆ ಎಂದು ಮರಳದ ಹೂವಿನ ಬೆಳವಣಿಗೆ ಎಲ್ಲಿಗೋ ಹೊರಟು ಹೋಗಿದೆ ನಂದು ತಿಳಿಯದೆ ನನ್ನಯ ಮುಗುಳು ನಗೆ. ಊಟದೊಳಗಡೆ ಎಂದು ಮರಳದ ಹೂವಿನ ಬೆಳವಣಿಗೆ ಎಲ್ಲಿಗೋ ಹೊರಟು ಹೋಗಿದೆ ನಂದು ತಿಳಿಯದೆ ನನ್ನಯ ಮುಗುಳು ನಗೆ. ಬಿಸಿಲು ಕುದುರೆಯೊಂದು ಎದೆಯಿಂದ ಮೂಡಿದಂತೆ ಅವಳ ನೆನಪಿನಿಂದ ನದಿಯೊಂದು ಮೂಡಿದಂತೆ. ವಾಟರ್ಫಾಲ್ ಆಯ್ತು ಮರ ಗಟ್ಟದ ಲೆಕ್ಕ 5 ಜಾಸ್ತಿ ಪಡಿಕೆ ಹೋಯ್ತು ನೀರು ಜಾಸ್ತಿ ಬರ್ಬಿಡ ಆಯ್ತು ಜಾಸ್ತಿ ಬರ್ಬಿಡ. ಮಂಗೆ ವಾಟರ್ಫಾಲ್ಸ್ ತಿರಾದ ಗಾಡಿ ದಕ್ಲು ಮನೋರು ಒಂದು ಆ ಗಟ್ಟ ದಕ್ಲು ಮಾರ್ರೆ ಅಂತ. ಫುಲ್ ಚಿಕ್ಕ ಬುಕ್ಕು ಲೈಟ್ ಮಾಡ್ದು ಅಡ್ವೆಂಚರ್ ಮಾಡ್ತಾರೆ ಪೂರ ಪಗಲು ನಮ್ಮ ಕತ್ತಲಾಗ ಬಂದಿಲ್ಲ. ಆನ್ ಸೀರಿಯಸ್ ನೋಟ್, ಯಾರು ಕೂಡ 5 ಗಂಟೆ ನಂತರ ಬಿಸ್ಲೆ ಘಾಟಿಗೆ ಬರಬೇಡಿ. ಯಾಕೆಂತ ಹೇಳಿದ್ರೆ ಇಲ್ಲಿ
ಹೆಡ್ಲೈಟ್ ಕೂಡ ಕಾಣುದಿಲ್ಲ, ಅಷ್ಟು ಕತ್ತಲೆ ಉಂಟು. ಮತ್ತೆ ಇನ್ನೊಂದು ವಿಷಯ, ಇಲ್ಲಿ ಕಾಡು ಕಳ್ಳರು ಮತ್ತೆ ದರೋಡೆಕೋರರು ಎಲ್ಲ ಇರುವಂತ ಪ್ಲೇಸ್. ಸೊ ಬಿಸಿ ಅಂದ್ರೆ ಸತ್ಯ. ಮತ್ತೊಂದು ಮೇನ್ಲಿ ಆನೆ ಕೂಡ ಇಲ್ಲಿ ಬರ್ತದೆ, ಆದ ಕಾರಣ ಬಿಸಿ. This is our adventurous journey. ಟಿವಿ ಇಂದ ಮ್ಯೂಸಿಕ್ ಬರ್ಬೋದು. ಈಗ ಉಂಟೆ ಕನ್ನಡ ಕನ್ನಡಕ್ಕೆ ಎಪ್ಪು ಮಾರ. ನೀವು ಈ ಕಡೆ ಬಿಸ್ಲೆ ಘಾಟ್ ಸೈಡ್ ಬಂದ್ರೆ ಇಲ್ಲಿ ಗುಡಿಗೆ ಬನ್ನಿ, ದೇವರ ಆಶೀರ್ವಾದ ತಗೊಳ್ಳಿ, ಮತ್ತೆ ಮುಂದುವರಿ. ದೇವರು ನಮ್ಮನ್ನು ಯಾವತ್ತೂ ಕಾಪಾಡ್ತಾರೆ. ಮಳೆ ಬರುತ್ತಿದೆ, ನಮ್ಮ ಜರ್ನಿ ಪುನಃ ಆರಂಭವಾಗಿದೆ. ಸೈಡ್ ದಾಲ ತೋಜು ಮಾರೆ. ಮಳೆ ನಿಂತ್ರೆ, ಬೆಳಕು ಸ್ವಲ್ಪ ಇದ್ರೆ ಡ್ರೋನ್ ಶೂಟ್ ಟ್ರೈ ಮಾಡುವ. ಬಟ್ ಗ್ಯಾರಂಟಿ ಅಂತೂ ಇಲ್ಲ ಡ್ರೋನ್ ಶೂಟ್ ಸಿಗುತ್ತೆ ಅನ್ನುವಂಥದ್ದು. ನಿಮ್ಮ ಡ್ರೈವರ್ ಅವರು ಚೇಂಜ್ ಆಗಿದ್ದಾರೆ. ಫಾಲ್ಸ್, ವಾಟರ್ ಫಾಲ್ಸ್ ಬಿಗ್ದಾಲ ದೊಜ್ಜು ಮಾರೆ, ಫ್ಯಾಶ್ ದೊಜ್ಜು. ವಾ ಸೂಪರ್ ಮಾರೆಂದು. ಮಳೆ ನಿಂತು ಹೋಗಿದೆ. ಇನ್ನು ಡ್ರೋನ್ ಹಾರಿಸುವ ಒಳ್ಳೆ ಜಾಗ ಸಿಕ್ಕಿದ್ರೆ ಒಂದು ಡ್ರೋನ್ ಹಾರಿಸುವಂತ ಪ್ಲಾನ್ ಅಲ್ಲಿ ಇದ್ದೇವೆ. ಅದೇ ಪ್ರಕಾರವಾಗಿ ನಾವು ನಮ್ಮ ಸ್ಪಾಟ್ ಹುಡುಕೊಂಡು ಹೋಗ್ತಾ ಇದ್ದೇವೆ. ಕಾಪರೇಟ್ ಬೂರುಜಿ ಗೇರು ಬೂರುಜಿ ನಾನು. ಸೊ ವ್ಯೂ ಪಾಯಿಂಟ್ ಅಲ್ಲಿ ಗಾಡಿ ನಿಲ್ಲಿಸಿ ಡ್ರೋನ್ ಶೂಟ್ ಮಾಡಿದ್ವಿ. ಬಹಳ ಸುಂದರವಾದಂತಹ, ನಯನ ಮನೋಹರವಾದಂತಹ ವಿಡಿಯೋಗಳು ನಮಗೆ ಸಿಕ್ಕಿತು. ಶಣೆ ಮಾಮ್ ಏನ್ ಹೇಳ್ತೀರಿ? ಅಲ್ಟಿಮೇಟ್ ಅಲ್ಲ ವ್ಯೂ ಈ ವರ್ಷಗಳ ಇಲ್ಲಿ ವರ್ತ್ ಕಮಿಂಗ್. ಸೂಪರ್ ಸೂಪರ್ ಸೂಪರ್. ಇವಾಗ ಈ ವಿಡಿಯೋ ಬಂದ ನಂತರ ನಿಮ್ಗೆ ಡ್ರೋನ್ ಇದು ವಿಜುವಲ್ಸ್ ಬರುತ್ತೆ. ಸೊ ಎಂಜಾಯ್ ದ ವ್ಯೂ. ಮುಂಜಾನೆ ಮಂಜಲ್ಲಿ, ಮುಸ್ಸಂಜೆ ತಿಳಿತಂಪಲ್ಲಿ, ಓಲವೇ ನೀನೆಲ್ಲಿ, ಹುಡುಕಾಟ ನಿನಗಿನ್ನೆಲ್ಲಿ, ನನ್ನೆದೆಯೊಳಗೆ ನೀ ಇಳಿದು ಜನನ. ಸೊ ನಮಗೆ ಇಷ್ಟೇ ಗೊತ್ತಿರೋದು. ಸೊ ಇಷ್ಟೇ ಹಾಡನ್ನು ನಾವು ಹಾಡಿದ್ದೇವೆ. ನಮ್ಮ ಗುರುಬಾಯಿ ಅವರ ಸಿಂಗಿಂಗ್ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ. ಅದೇ ರೀತಿ ಶಾಸ್ತ್ರಿ ಅವರಲ್ಲ, ನಮ್ಮ ಶಣೈ ಮಾಮ ಅವರ ಸಿಂಗಿಂಗ್ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ. ಅದೇ ರೀತಿ ಶಾಸ್ತ್ರಿ ಅವರು ಐಕ್ಯವಾಗಿ ಪದ್ಯ ಹೇಳಿದ್ದಾರೆ, ಅವರ ಸಿಂಗಿಂಗ್ ಕೂಡ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ. ಬ್ರಿಡ್ಜ್ ಹತ್ರ ಕೂಡ ನಾವೊಂದು ಡ್ರೋನ್ ಶೂಟ್ ಮಾಡ್ಕೊಂಡು ಬಂದ್ವಿ. ಸೊ ಅದರ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಹೆವಿ ಆಕ್ಚುಲಿ ಮಳೆ ನಿಂತಿತ್ತು ಅಂತ ಬ್ರಿಡ್ಜ್ ಹತ್ರ ನಾವು ಡ್ರೋನ್ ಫ್ಲೈ ಮಾಡಿದ್ವಿ. ಡ್ರೋನ್ ಫ್ಲೈ ಮಾಡಿ ಸ್ವಲ್ಪ ಹೊತ್ತಲ್ಲೇ ಒಂದೇ ಸಲ ಮಳೆ ಬಂತು. ಅಬ್ಬಾ, ದೇವರ ಮೇಲೆ ಭಾರ ಹಾಕಿ ಡ್ರೋನ್ ಕೆಳಗೆ ಇಳಿಸಿದ್ವಿ. ಬಟ್ ಅಷ್ಟೇ ರಿಸ್ಕಿ ಶಾಟ್ಸ್, ಅಷ್ಟೇ ಚೆನ್ನಾಗಿ ಬಂದಿದೆ ಅದು ವಿಡಿಯೋ.
ಸೊ ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಅಲ್ಲೆಲ್ಲ ಇವಾಗ ನಾವು ತೆಗ್ದಿರೋ ಡ್ರೋನ್ ವಿಜುವಲ್ಸ್ ಇರುತ್ತೆ. ಸೊ ಗುರುಬಾಯಿ ಅವರು ಏನ್ ಹೇಳ್ತೀರಿ ನಮ್ಮ ಲಾಸ್ಟ್ ಡ್ರೋನ್ ಫ್ಲೈಗೆ? ಮಳೆ ನಾನು ಬೊಳ್ಳೆಕ್ಕೆ ಹೋಯ್ತು ಅಂತ ಅಂದ್ಕೊಂಡೆ ಬರ ಡ್ರೋನ್ ಒಮ್ಮೆ. ಬಟ್ ವಿಜುವಲ್ಸ್ ಮಾತ್ರ ಅಲ್ಟಿಮೇಟ್ ಬಂದಿದೆ. ಸೊ ನೆಕ್ಸ್ಟ್ ಈ ವಿಡಿಯೋ ಎಂಡ್ ಆದ ಕೂಡಲೇ ನಿಮ್ಗೆ ಫುಟೇಜ್ ಗಳು ಸಿಗುತ್ತೆ. ಎಂಜಾಯ್. ವಿಸಿಟ್ ಮಾಡಿ, ಬಟ್ ಈವ್ನಿಂಗ್ 5 ಗಂಟೆ ನಂತರ ಯಾರು ಬರಬೇಡಿ. ರಿಸ್ಕಿ ಜಾಗ ಅಂದ್ರೆ ಕಾಡು, ಆನೆಗಳ ಉಪದ್ರ ಮತ್ತೆ ಮರ ಬೀಳೋ ಚಾನ್ಸಸ್ ಇರುತ್ತೆ. ಸೊ ರಿಸ್ಕಿ ಪ್ಲೇಸ್. ಏನೇ ಇದ್ರು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆ ಒಳಗೆ ಬಿಸ್ಲೆ ಘಾಟ್ ಎಕ್ಸ್ಪೀರಿಯನ್ಸ್ ಮಾಡಿ, ಈ ಮಾನ್ಸೂನ್ ಅಲ್ಲೇ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ಫಾಲ್ಸ್ ನೋಡಿ ಇಲ್ಲಿ ನೋಡಿ. ಸೊ ಮಾನ್ಸೂನ್ ಅಲ್ಲಿ ಮಸ್ಟ್ ವಿಸಿಟ್ ಪ್ಲೇಸ್. ಅಂಡ್ ಇದು ಬಿಸ್ಲೆ ಘಾಟಿ, ಚಾರ್ಮಾಡಿ ಘಾಟ್, ಇದೆಲ್ಲ ತುಂಬಾ ಚೆನ್ನಾಗಿ ವ್ಯೂ ಇರುವಂತ ಘಾಟ್. ಆಗುಂಬೆ ಘಾಟ್ ಕೂಡ. ಸೊ ಚಾರ್ಮಾಡಿ ಘಾಟ್ ಮೋಸ್ಟ್ಲಿ ಜರ್ದಿದೆ, ಸೊ ಬ್ಲಾಕ್ ಇದೆ ಏನಂತ ಗೊತ್ತಿಲ್ಲ. ಬಟ್ ಏನೇ ಇದ್ರು ನೀವು ಟ್ರಿಪ್ ಪ್ಲಾನ್ ಮಾಡೋ ಮುಂಚೆ ಸ್ವಲ್ಪ ಥಿಂಕ್ ಮಾಡಿ ರೋಡ್ ಹೇಗಿದೆ ಅಂತ. ಅದಾದ್ಮೇಲೆ ಟ್ರಾವೆಲ್ ಸ್ಟಾರ್ಟ್ ಮಾಡಿ. നമ്മുടെ ഉത്തരവാദിത്തങ്ങൾ കഴിഞ്ഞിട്ട് മതി നമ്മുടെ സന്തോഷം എന്ന് വിചാരിച്ച, പിന്നെ അതിനെ സമയം കാണത്തുള്ളൂ. പിന്നെ കണ്ണടച്ച് തുറക്കുന്നതിന് മുമ്പ് നമ്മുടെ മുടിയൊക്കെ നനയ്ക്കുന്നു.